ಅದೇ ಈಗ 9ನೇ ತಾರೀಕಿಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಎಲ್ಲರೂ ಕೂಡ ಒಂದನೇದು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಅನಾವರಣ ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬಸ್ ನಿಲ್ದಾಣ ಅಂತ ನಾಮಕರಣ. ತದನಂತರ ಅದ್ರ ಜೊತೆಗೆ ಅನೇಕ ಕಾರ್ಯಕ್ರಮ, ವೆಲೋಡ್ರೋಮು ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನ ಕೂಡ ಇವತ್ತೊಂದು ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಇವತ್ತೊಂದು ಹಮ್ಮಿಕೊಂಡಿದ್ದೀವಿ. ಅವೆಲ್ಲವನ್ನು ಕೂಡ ಅಲ್ಲಿ ಉದ್ಘಾಟನೆ ಮಾಡಿ ಬಂದು ಆ ಮೂರ್ತಿ ಅನಾವರಣಗೊಳಿಸಿ ವೆಲೋಡ್ರೋಮ್ಗೆ ಹೋಗಿ ಬಂದು ಮುಂದೆ ದರ್ಬಾರ್ ಹೈಸ್ಕೂಲ್ನಲ್ಲಿ ಒಂದು ಬೃಹತ್ ಸಭೆಯನ್ನು ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಎಲ್ಲರೂ, ಶಾಸಕರು ಎಲ್ಲರೂ ಕೂಡಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಎಲ್ಲರೂ ಕೂಡಿ ಅದೊಂದು ಕಾರ್ಯಕ್ರಮವನ್ನು ಒಂದು ವಿಜೃಂಭಣೆಯಿಂದ ಇವತ್ತು ಮಾಡ್ತಾ ಇದ್ದೀವಿ. ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ಇವತ್ತೊಂದು ದೇಶದ ಸಲುವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಒಬ್ಬ ದಿಟ್ಟ ನಮ್ಮ ಮಹಿಳೆ, ನಮ್ಮವರು. ಹೀಗಾಗಿ ಅವರ ಒಂದು ಮೂರ್ತಿ ಭಾಳ ದಿವಸದಿಂದ ಕಾರಣಾಂತರದಿಂದ, ಯಾಕಂದರೆ ಅಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸರ್ಕಾರ ಇರೋದರಿಂದ ಅನೇಕ ದಶಕಗಳು ನನಗೂ ಬಿದ್ದಿತ್ತು. ಅಲ್ಲಿ ಅವರಿಗೆ ಬಸ್ ನಿಲ್ದಾಣದಲ್ಲಿ ಒಂದು ಜಾಗವನ್ನು ಕೊಡಿಸಿ ಇವತ್ತೊಂದು ದಿವಸ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಮತ್ತು ಆ ಬಸ್ ನಿಲ್ದಾಣಕ್ಕೆ ಅವರು ಮೂರ್ತಿ ಸ್ಥಾಪನೆ ಮಾಡಿದ್ಮೇಲೆ ಅವ್ರ ಹೆಸರಿಡೋದು ಯೋಗ್ಯ ಅಂತ ಹೇಳಿ ತಿಳ್ಕೊಂಡು ನಾನು ಇವತ್ತೊಂದು ದಿವಸ ಅದನ್ನು ಅವ್ರ ಹೆಸರನ್ನು ಕೂಡ ನಮ್ಮ ಇವರು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಹೆಸರನ್ನು ಕೂಡ ನಾವು ಇವತ್ತೊಂದು ದಿವಸ ಇಟ್ಟಿದ್ದೀವಿ. ವೆಲೋಡ್ರೋಮ್ ಇವತ್ತೊಂದು ದಿವಸ ಭಾಳ ದಿವಸದ ಕನಸು, ಇವತ್ತೊಂದು ದಿವಸ ಅನೇಕ ದಶಕಗಳ ಕನಸು. ಆ ವೆಲೋಡ್ರೋಮ್ ನಮ್ಮಲ್ಲಿ ವಿಜಯಪುರ, ಜಮಖಂಡಿ, ಬಾಗಲಕೋಟೆ ಮತ್ತು ಚಿಕ್ಕೋಡಿ ಈ ಭಾಗದಲ್ಲಿ ಸೈಕ್ಲಿಸ್ಟ್ ಇವತ್ತೊಂದು ದಿವಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ಅದು ಅನುಕೂಲ ಆಗೋ ರೀತಿಯಲ್ಲಿ ಅದು ಒಂದು ಉದ್ಘಾಟನೆ ಆಗ್ತದೆ. ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ, ಅವನು ಕೂಡ ಇವತ್ತೊಂದು ಉದ್ಘಾಟನೆಯನ್ನು ಇವತ್ತೊಂದು ದಿವಸ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಸಚಿವರು ಮಾಡ್ತಾಯಿದ್ದಾರೆ. ಕೇಂದ್ರ ಕಾರಾಗೃಹಕ್ಕೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಅದನ್ನು ಪ್ರೊಸೆಸ್ ಮಾಡಿದ್ದೀವಿ. ಒಂದು ಇಂಟೀರಿಯರ್ಸ್ಗೆ ಸ್ವಲ್ಪ ಇದು ಇದೆ, CC ಕ್ಯಾಮ್ರಾದ ಕೆಲಸ ಇದೆ. ಇನ್ನೊಂದು 15 ಕೋಟಿ ರೂಪಾಯಿ ಅದಕ್ಕೆ ಬೇಕಾಗ್ತದೆ. ಅದನ್ನು ಕೂಡ ನಾನೇ ಗೃಹ ಮಂತ್ರಿ ಇದ್ದಾಗ ಅದನ್ನು 100 ಕೋಟಿ ರೂಪಾಯಿ ತುಂಬಿಸಿ ಕೊಟ್ಟು ಅದನ್ನು ಕಾರಾಗೃಹ, ಯಾಕೆ ನಮ್ಮ ಹಳೆ ಕಾರಾಗೃಹ ಅಂತೇಳಿ ಅದನ್ನು ಮಾಡಿಸಿದ್ದೆ. ಇನ್ನೊಂದು 15 ಕೋಟಿ ಅನುದಾನ ಬೇಕಾಗಿದೆ, ಅದನ್ನು ಪ್ರೊಸೆಸ್ ಮಾಡ್ತಾಯಿದ್ದೀವಿ. ಅದನ್ನೊಂದು ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಒಂದು, ಅದು ಕೂಡ ಏನೋ ಪ್ರಗತಿಯಲ್ಲಿದೆ. ಇನ್ನೂ 3-4 ನೆಕ್ಸ್ಟ್ ಹಂತದಲ್ಲಿ ಮಾಡ್ತೀವಿ. ಪಂಚಮಸಾಲಿ ಸಮಾಜದ ಮುಖಂಡರು ಒಂದಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದೆಲ್ಲ ಅದು ಮುಗಿದೋದ ಕತೆ. ಎಲ್ಲರೂ ಈಗ ಕೂಡಲ ಸಂಗಮ ಸ್ವಾಮಿಗಳು ಈಗಾಗಲೇ ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಎಲ್ಲರೂ ಕೂಡಿ. ಅದರಲ್ಲಿ ಯಾವುದೂ ಕೂಡ ಅದಕ್ಕೆ ಹೋರಾಟಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇವತ್ತು ಅವರ 2A ಹೋರಾಟ, ಇವತ್ತು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ. ಅದು ಯಾವುದೇ ಒಬ್ಬ ಸಮಾಜದಲ್ಲಿ ಹುಟ್ಟಿರ್ಬೋದು, ಹೆಮ್ಮೆ ಇರಬೇಕು ಆ ಸಮಾಜಕ್ಕೆ. ನಮ್ಮ ಸಮಾಜದಲ್ಲಿ ಹುಟ್ಟಿದಾರಂತ ಹೆಮ್ಮೆ ಇದೆ ಇವತ್ತೊಂದು ದಿವಸ ಅವರಿಗೆ. ಆದರೆ ಈ ವಿಚಾರದಲ್ಲಿ ಇವತ್ತೊಂದು ದಿವಸ ಅದ್ಯಾವುದೂ ಕೂಡ ಇಲ್ಲಿ ಪ್ರಶ್ನೆ ಬರೋದಲ್ಲ. ಯಾಕಂದರೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ದೇಶದ ಆಸ್ತಿ, ದೇಶದ ಸ್ವತಂತ್ರ ಸಲುವಾಗಿ ಹೋರಾಟ ಮಾಡಿದಂಥ, ನಮ್ಮ ಕನ್ನಡ ನೆಲದಲ್ಲಿ ಜನಿಸಿದಂಥ ಇವತ್ತು ಒಬ್ಬ ಶ್ರೇಷ್ಠ ಹೋರಾಟಗಾರ್ತಿ, ಶ್ರೇಷ್ಠ ಮಹಿಳೆ. ಹೀಗಾಗಿ ಅದು ಯಾವುದೂ ಕೂಡ ಗೊಂದಲ ಇಲ್ಲ. ಹೌದು, ಅದೆಲ್ಲನೂ ಕೂಡ ಇತಿಹಾಸ ಇದೆ. ಅವರು ಕೂಡ ಎಲ್ಲನೂ ಕೂಡ ಇದು ಮಾಡ್ತಾಯಿದ್ದಾರೆ, ಅವ್ರು ಭಾಗವಹಿಸಿದ್ದಾರೆ. ಅವತ್ತು ನಾವು ದೇಶಮುಖ್ ಫ್ಯಾಮಿಲಿನೂ ಕೂಡ ಇವತ್ತು ಎಲ್ಲ ಮಾಡ್ತಾರೆ, ಎಲ್ಲರೂ ಕೂಡಿ ಮಾಡ್ತಾಯಿದ್ದಾರೆ. ತುಂಬ ಇದರಲ್ಲೇನು ಯಾವುದೇ ಗೊಂದಲಗಳು ಇಲ್ಲ. ಥ್ಯಾಂಕ್ ಯು. ಅದೀಗ ಇವತ್ತು ಅದನ್ನು ಸನ್ಮಾನ ಮಾಡಿದ್ದಾರೆ. ಇವತ್ತೊಂದು ದಿವಸ ದೇವರಾಜ ಅರಸು ಅವರು ಒಬ್ಬ ಹಿಂದುಳಿದ ನಾಯಕರು, ಶ್ರೇಷ್ಠ ನಾಯಕರು. ದೇವರಾಜ ಅರಸು ಅವರು ಈ ನಾಡಿಗೆ ಸೇವೆಯನ್ನು ಮಾಡಿದಂಥವರು, ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಹೊತ್ತು. ಅದೇ ರೀತಿ ಸಿದ್ದರಾಮಯ್ಯನವರು ಇವತ್ತು ಅವ್ರಿಗೆ ಸರಿಸಮಾನವಾಗಿ ಇವತ್ತೊಂದು ದಿವಸ ಅದಕ್ಕೆ ನಾಳೆ ಅದನ್ನು ಅವರು ಕೂಡ ಮೀರಿಸ್ತಾರೆ. ಅವ್ರದ್ದು ಒಂದು ವ್ಯಕ್ತಿತ್ವ, ಇವ್ರದ್ದು ಒಂದು ವ್ಯಕ್ತಿತ್ವ, ವಿಭಿನ್ನವಾದಂಥ ವ್ಯಕ್ತಿತ್ವ. ಸಿದ್ದರಾಮಯ್ಯನವರು ಕೂಡ ಒಂದು ಸೈದ್ಧಾಂತಿಕ ಹೋರಾಟವನ್ನು ಮಾಡ್ಕೊಂಬಂದಂಥವ್ರು. ಇವತ್ತು ಕೃಷಿಕರಾಗಿ ಜನಿಸಿ ಇವತ್ತು ಭಾಳಷ್ಟು ಹಿಂದುಳಿದ, ಅಲ್ಪಸಂಖ್ಯಾತ, ದಲಿತರು, ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ ಒಂದು ಅಪಾರವಾದಂಥ ಕಾಳಜಿಯನ್ನು, ಬದ್ಧತೆಯನ್ನು ಹೊಂದಿದಂಥ ಒಬ್ಬ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ನಾಯಕರು. ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ 2 ಬಾರಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ. ಅವರು ಕೂಡ ಅನೇಕ ಯೋಜನೆಗಳನ್ನ ಇವತ್ತೊಂದು ದಿವಸ ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ಅನ್ನಭಾಗ್ಯ, ಹಸಿದವರಿಗೆ ಯಾರೂ ಕೂಡ ಹಸಿದು ಹೊಟ್ಟೆಯಲ್ಲಿ ಮಲಗಬಾರ್ದು ಅಂಥೇಳಿ ಅನ್ನಭಾಗ್ಯ ಯೋಜನೆಯನ್ನು, ಕ್ಷೀರಭಾಗ್ಯ, ಕೃಷಿ ಭಾಗ್ಯ,
ಈಗ ಪಂಚ ಗ್ಯಾರಂಟಿಗಳನ್ನು ಮಾಡೋ ಮೂಲಕ ಇವತ್ತು ಮತ್ತು ಹಣಕಾಸಿನ ಸಚಿವರಾಗಿ ಸುಮಾರು 14 ಬಜೆಟ್ಗಳನ್ನ ಇವತ್ತು ಮಾಡಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅವರು ನಾಳೆ ದೇವರಾಜ್ ಅರಸು ಅವ್ರಿಗಿಂತ ಒಂದು ದಿನ ಇವತ್ತು ಸಾವಿರದ ಹೆಚ್ಚಿಗೆ ಆಗ್ತದೆ. ಆ ಒಂದು ದಾಖಲೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇರುವಂಥದ್ದು. ಇಬ್ಬರು ಶ್ರೇಷ್ಠ ನಾಯಕರು, ದೇವರಾಜ್ ಅರಸು ಅವರು ಮತ್ತು ಸಿದ್ದರಾಮಯ್ಯನವರು. ಸರ್, ಈಗ 10 ಅಂಕಕ್ಕೆ ಎಷ್ಟು ಕೊಡ್ತೀವಿ ಅಂತ ಸಿಎಂ ಆಡಳಿತಕ್ಕೆ 10 ಅಂಕಗಳ ಪೈಕಿ ಎಷ್ಟು ಕೊಡ್ಬೋದು? 10ಕ್ಕೆ 11 ಕೂಡ ಬರ್ತೀವಿ, 11 ಕೊಡ್ತಿದ್ವಿ, 10ಕ್ಕೆ 10 ಕೊಡ್ತೀವಿ. ಬಿ ಜೆ ಪಿಯವ್ರು ಏನು ಮಾಡೋಕ್ಕಾಗತ್ತೆ? 4 ವರ್ಷ ಏನು ಸಾಧನೆ ಮಾಡಿದ್ರು ಅವರು? ಅವರು ಹೇಳಿ ನಾವು ಮುಖ್ಯಮಂತ್ರಿಗಳು 5 ವರ್ಷ ಪೂರೈಸಿ 2ನೇ ಅವಧಿಗೆ ಸಿದ್ದರಾಮಯ್ಯನೂ ನಡೆದಿದೆ. ಯಡಿಯೂರಪ್ಪನವರು ಒಂದೇ ಅವಧಿ ಮಾಡೋಕ್ಕೆ ಬಿಡಲಿಲ್ಲ ಅವ್ರನ್ನ. ಪಾಪ ಯಡಿಯೂರಪ್ಪನವ್ರನ್ನ ಒಂದು ಅವಧಿನೂ ಕೂಡ ಪೂರ್ತಿ ಮಾಡಿಕೊಡಲಿಲ್ಲ. 2 ಸಲ ಅವ್ರನ್ನ ಅವಧಿಕ್ಕಿಂತ ಮುಂಚಿತವಾಗಿ ತೆಗೆದುಹಾಕಿದ್ರು. ಅದನ್ನು ಕೇಳ್ರಿ ಬಿ ಜೆ ಪಿಯವ್ರಿಗೆ. ನಿಮ್ಮ ಸಾಧನೆ ಏನಂದರೆ ಯಡಿಯೂರಪ್ಪನ ಪೂರ್ಣಾವಧಿ ಟರ್ಮ್ ಮಾಡಿಸ್ಲಾರ್ದಂಥದ್ದು ನಿಮ್ಮ ಸಾಧನೆ. ಕರೆಕ್ಟಾಗಿಲ್ಲೋ? ಧನ್ಯವಾದ, ಥ್ಯಾಂಕ್ ಯು. ಸರ್, PPP ಹೋರಾಟಗಾರರನ್ನ ಬಂಧನ ಮಾಡಿರ್ತಕ್ಕಂಥದ್ದು ನೋಡಿ, ಅದನ್ನು 109 ಮರ್ಡರ್ ಕೇಸ್ ಚಾರ್ಜ್. ನೋಡಿ, ಈಗ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, ನೀವು ಎಲ್ಲರೂ ಕೂಡ ಇದ್ದೀರಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ. ನಾನು ಸ್ಪಷ್ಟವಾಗಿಯೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಹೇಳಿದ್ದೆ. ಅವತ್ತು ನಾನು ಅದನ್ನು ಕೂಡ ಹೇಳಿದೆ, ಸ್ವಲ್ಪ ಅವ್ರ ಮನೆಯಲ್ಲಿ ಕೂತ್ಕೊಂಡಿಸಿದಾಗ ಸ್ವಲ್ಪ ಮಾನವೀಯತೆ ಇದು ಮಾಡ್ಕೋಬೇಕು. ಆವಾಗ ನಮಗೆ PPP ಮೆಡಿಕಲ್ ಕಾಲೇಜ್ ಬೇಡ, ಸರ್ಕಾರಿ ಆಗಬೇಕು. ಆಯಿತು, CM ಅವ್ರು ಹೇಳಿದ್ರು, ಆಯಿತು ಹಾಗೆ ಮಾಡೋಣ, ಸ್ವಲ್ಪ ತಡ ಆಗ್ತದಂತೆ ಮುಖ್ಯಮಂತ್ರಿಗಳು ಹೇಳಿದರು. ಅದಾದ್ಮೇಲೆ ಇವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಅದಾದಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ. ನಾನು ಪತ್ರಿಕಾಗೋಷ್ಠಿ ಮಾಡಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಏನೂ ಇದು ಬಿಡಲಾರ್ದೆ ಒಂದೊಂದು ಶಬ್ದವನ್ನು ಕೂಡ ನಾನು ಅವ್ರಿಗೆ ಇದು ಮಾಡುವಂತ ಹೇಳಿದ್ದೀನಿ. ಮತ್ತು ಹೀಗಾಗಿ ಮತ್ತೆ ಯಾಕೆ ಇವರು ಮುಂದುವರಿಸ್ತದ್ದು? ಮತ್ತೊಮ್ಮೆ ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಭೇಟಿ ಮಾಡಿಸ್ತೀನಿ ಅಂತ ಕೂಡ ಹೇಳಿದ್ದೀನಿ. 9ನೇ ತಾರೀಕಿಗೆ ಬರ್ತಾ ಇದ್ದಾರೆ, ಈಗೂ ಕೂಡ ಭೇಟಿ ಮಾಡಿಸ್ತೀನಿ ಅವ್ರಿಗೆ. ಹೀಗಾಗಿ ನಾವು ಎಲ್ಲ ನನ್ನಲ್ಲಿ ಸ್ಪಷ್ಟತೆ ಇದೆ. ಆದರೆ ಇದನ್ನು ಸ್ಪಷ್ಟತೆ ಇದ್ಕೊಂಡ್ಮೇಲೂ ಮಾಡಿದರೆ ಮತ್ತು ಅದಕ್ಕೆ ನನಗೆ ಗೊತ್ತಾಗಲ್ಲ ಅವ್ರ ಉದ್ದೇಶ ಏನಿದೆ ಅಂತ ಗೊತ್ತಾಗೋದಿಲ್ಲ ನನಗೆ. ಎಲ್ಲರೂ ಒಳಗಡೆನೇ ಹೋಗಿದ್ದಾರೆ. ಯಾರು ನನಗೆ ಗೊತ್ತಿಲ್ಲಪ್ಪ. ಅದು ಕಾನೂನವಾಗಿ ಮತ್ತೆ ನೀವು ಪೊಲೀಸರಿಗೆ ಕಪಾಳಿಗೆ ಹೊಡೆದು ನಡೀತದ? ಪೊಲೀಸರು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿ ಅದು ನನಗೆ ಗೊತ್ತಿಲ್ಲಪ್ಪ. ನನಗದು ಗೊತ್ತಿಲ್ಲ. ಆದರೆ ಇಷ್ಟೇ, ನೀವು ಕೂಡ ಇದ್ದೀರಿ ಮಾಧ್ಯಮದವರು. ಈಗ ನಿಮ್ಗೆ ಯಾರು ಕಪಾಳಿಗೆ ಹೊಡೆದು ನಡೀತದ? ಸಮವಸ್ತ್ರ ಬಗ್ಗೆ ಇದ್ದವ್ರನ್ನ ಯಾರು ಮಾಡ್ತದ? ಸುಮ್ಮನೆ ಸ್ವಾಮೀಜಿನೇ ಇರಲಿ, ಯಾರೇ ಇರಲಿ, MB ಪಾಟೀಲ್ ನಾನು ಕಪಾಳಿಗೆ ಹೊಡೆದು ನಡೀತದ? ಯಾರು ಪೊಲೀಸ್ ಆಸ್ಪತ್ರೆ ಹೊಡೆದು ನಡೀತದ? ಅದೇನಾಗಿದೆ ನನಗೆ ಗೊತ್ತಿಲ್ಲ. ಅದು ಆ ವಿಚಾರದಲ್ಲಿ ಇವತ್ತು ಸಹ ಜಿಲ್ಲಾ ಅದು ಆಡಳಿತ ವಿಶೇಷ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರನ್ನ ನಮಗೆ ಗೊತ್ತಾರೆ. ನೋಡೋಣ, ಚರ್ಚೆ ಮಾಡ್ತೀವಿ. ಅಲ್ಲ, ಇವ್ರು ಹೋರಾಟಗಾರದು ನೀವು ಹೇಳ್ತೀರಲ್ಲಪ್ಪ. ಇಷ್ಟೆಲ್ಲ ನಾನು ಹೇಳಿದ ಮೇಲೆ ಮತ್ತೆ ಅದನ್ನು ಹೇಳಿದ್ದೀನಿ. ಮೊನ್ನೆ ಮತ್ತೆ ಮುಖ್ಯಮಂತ್ರಿಗಳು ಕನಕಪುರ ಮೆಡಿಕಲ್ ಕಾಲೇಜ್ ಬಂದಾಗ ನಾವು ಮುಖ್ಯಮಂತ್ರಿಗಳು ನೆನಪು ಮಾಡಿ ಕೊಟ್ಟಿದ್ದೀನಿ ಅಂತಲೂ ಕೂಡ ಹೇಳಿದ್ದೀನಿ. ಇಷ್ಟೆಲ್ಲ ಹೋರಾಟದ ಉದ್ದೇಶ ಏನು? ಉದ್ದೇಶ ಏನು ಹೇಳಿ ನನಗೆ. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಸ್ತೀನಿ ಅಂತ ನೀವು ಹೇಳಿದ್ರಿ. ಯಾರು ಹಾಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ರೈಟಿಂಗ್ನಾಗ ಕೊಡ್ರಿ ಕ್ಯಾಬಿನೆಟ್ ಡಿಸಿಷನ್. ಇದು ಮಾಡಲಿಕ್ಕೆ ಯಾವ ಸರ್ಕಾರಗಳು, ನಮ್ಮ ಸರ್ಕಾರ ಬಿಡಿ ಬೇರೆ ಸರ್ಕಾರ ಇದ್ರೂ ಕೂಡ ಮಾಡೋಕ್ಕಾಗೋದಿಲ್ಲ. ದಿವಸ 1000 ಸ್ಟ್ರೈಕ್ ಆಗ್ತಾವೆ ರಾಜ್ಯದಲ್ಲಿ. ಎಲ್ಲರಿಗೂ ನೀವು ಬರೆದು ಕೊಡ್ತೀರಾ? ಲಿಖಿತವಾಗಿ ಕೊಡ್ತೀರಾ? ದೇ ಆರ್ ಮಿಸ್ಗೈಡೆಡ್ ಪೀಪಲ್. ಆದರೆ ಈಗೂ ಕೂಡ ಹೇಳ್ತೀರಿ, ನನಗೆ ಅವ್ರ ಬಗ್ಗೆ, ನಾನು ಹೋರಾಟಗಾರ ಬಗ್ಗೆ ನಾನು ಗೌರವವನ್ನು ಹೊಂದಿದ್ದೀನಿ. ಈಗೂ ಕೂಡ ಹೇಳ್ತೀರಿ, ಮುಖ್ಯಮಂತ್ರಿಗಳು ಬರ್ತಾರೆ 9ನೇ ತಾರೀಕಿಗೆ. ಮುಖ್ಯಮಂತ್ರಿಗಳು ಬಂದಾಗ ಒಂದು 2 ಮುಖಂಡರು ಯಾರಿದಾರ ಅವ್ರನ್ನ ಭೇಟಿ ಮಾಡಿಸುವಂಥದ್ದು ಮಾಡ್ತೀವಿ. ಮಾಡಿಸಿ ಮುಖ್ಯಮಂತ್ರಿಗಳು ನಮ್ಮ ಹೇಳಿಸ್ತೀವಿ. ಆದರೆ ನೀವು ರೈಟಿಂಗ್ನಾಗ ಕೊಡ್ರಿ, ಕ್ಯಾಬಿನೆಟ್ ಡಿಸಿಷನ್ ಮಾಡಿರಿ, ಈಗೂ ಆಗೋಂಗಿಲ್ಲ, ಮುಂದೂ ಆಗೋದಿಲ್ಲ. ಮಾಡಿಸುವಂಥದ್ದು ಹೇಳಿದ ಮೇಲೆ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕಾಗ್ತದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಲ್ಲಪ್ಪ ನಾವು PPP ಮಾಡಲ್ಲ, ಸರ್ಕಾರಿ ಮಾಡ್ತೀವಿ, ಹಣಕಾಸಿನ ಲಭ್ಯತೆ ನೋಡ್ಕೊಂಡು ನಾವು ಮಾಡ್ತೀವಿ ಅಂತೇಳಿ. ಆಯ್ತಲ್ಲ, ಅವತ್ತಿದ್ರು ಹೇಳಿದ್ದೀನಲ್ಲ ನನಗೆ. ಅದು ನೋಡೋಣ, ಅದನ್ನು ನೋಡೋಣ. ಈ ಕೋರ್ಟ್ ಇದರಿಂದ ನಾನು SP ಅವ್ರ ಜೊತೆ ಮಾತನಾಡ್ತೇನೆ. ಇವತ್ತು ನನಗೆ ಪ್ರೊಸೆಸ್ ಇರ್ತದೆ, ಮೋಸ್ಟ್ಲಿ ಕಾನೂನಾತ್ಮಕ ಪ್ರೊಸೆಸ್ ಇರ್ತದೆ. ಆ ಪ್ರೊಸೆಸ್ನಲ್ಲಿ ಇವತ್ತು ಸಹ ಅವ್ರಿಗೂ ಕೂಡ ಏನು ಸಹಾಯ ಮಾಡೋಣ. ಆದರೆ ಅವರು ಕೂಡ ಯಾರು ಕಪಾಳಿಗೆ ಹೊಡೆದಿದಾರಲ್ಲ, ಅವರು ಕೂಡ ಕ್ಷಮೆ ಕೇಳಬೇಕಾಗ್ತದೆ ಅವರ ಅಧಿಕಾರಿಗೆ. ಈಗ ಸಮವಸ್ತ್ರದ ಮೇಲೆ ಕೈ ಮಾಡೋದು ಭಾಳ ದೊಡ್ಡ ಅಪರಾಧ. ಅದು ಇನ್ನು ಕೂಡ MB ಪಾಟೀಲ್ ಮಾಡಿದರೂ ಕೂಡ ತಪ್ಪೇ, ನಾನು ಮಾಡಿದ್ರು ತಪ್ಪೇ ಅದು. ಥ್ಯಾಂಕ್ ಯು.